ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫೋನ್ ಇಂದ ಹೋದಿಲ್ಲ ಹೌದ್ರಿ. ಹಚ್ಚಂಗ್ ಫೋನ್. ಹಾ ಸ್ಪೀಕರ್ ಹಾಕ. ಸ್ಪೀಕರ್. ಸರ್, ನಮ್ಮನ್ನ ಪೊಲೀಸ್ ಅವ್ರು ಅಟ್ಯಾಕ್ ಮಾಡ್ಯಾರ. ಏನ್ ಹೇಳಕತ್ತಿ? ಏನು ಎತ್ತ ಅಂತ ಹೇಳಕ್ ಟೈಮ್ ಇಲ್ಲ. ನಾವೆಲ್ಲ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿವಿ ಸರ್. ಮತ್ ನೀ ಹೆಂಗ್ ನನಗ್ ಫೋನ್ ಮಾಡ್ದೆ? ನಾ ತಪ್ಪಿಸ್ಕೊಂಡ್ ಬಂದಿನಿ ಸರ್, ಆದ್ರೆ ಉಳ್ದವ್ರು ಸಿಕ್ಕಾಕೊಂಡ್ಬಿಟ್ಟಾರ. ಹೆಂಗಾಯ್ತಿದ್ದಲ್ಲ? ಗೊತ್ತಿಲ್ರಿ ಸರ್. ಮತ್ತ ನಮ್ ಫೋನು ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಅದಾವು? ಎಲ್ಲ ಅವ್ರ ಹತ್ರನ ಅದ. ಸೀಸ್ ಮಾಡ್ಯಾರ ಸರ್. ಸರ್, ಹೇಗಾದ್ರೂ ಮಾಡಿ ನಮ್ಮನ್ನು ಬಿಡಿಸಿ ಸರ್, ಪ್ಲೀಸ್. ಸರ್, ನೀವೆಲ್ಲೂ ಹೋಗಕ್ ಹೋಗ್ಬೇಡಿ. ನೀವೆಲ್ಲಿದ್ರು ಅಲ್ಲೇ ಇರಿ ಸರ್. ನೀವು ಹೇಳ್ಕೊಟ್ಟಂಗೆ ಹೇಳಿನಿ ಸರ್. ನಮ್ಮನ್ನು ಬಿಟ್ಬಿಡ್ತೀರಲ್ಲ? ಬಿಡ್ತೀವಿ ಮೇಡಮ್. ಎಷ್ಟು ದರ್ಪ ನೋಡಿ. ಇನ್ನೂ ಸ್ವಲ್ಪ ದುಡ್ಡು ಬೇಕು ಅಂದ್ರೆ ಕೊಡ್ತಾ ಇದ್ನಲ್ಲೋ, ಯಾಕೆ ಹೀಗೆ ಮೋಸ ಮಾಡಿದೆ? ಯಾರಿಗೆ ಬೇಕು ನಿನ್ ದುಡ್ಡು? ತಗೊಳಯ್ಯ ನಿನ್ ದುಡ್ಡು. ನನ್ನ ಮೇಲೆ ನಿನಗೆ ಇಷ್ಟೊಂದು ನಿಮ್ ಮೇಡಮ್ಮ, ಅವ್ರ ಜೊತೆ ನೀನು ಅನುಭವಿಸ್ತೀಯಾ? ಹೇಯ್, ಅದ್ ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ. ನನಗೂ ಒಬ್ಳು ಹೆಣ್ಮಗಳಿದ್ದಾಳೆ. ನೀನು ಮಗ ಮಾಡಿದ ಹಲ್ಕ ಕೆಲ್ಸಕ್ಕೆ ನಾನ್ ಸಾಥ್ ಕೊಡ್ತೀನಿ ಅಂತ ಹೇಗೋ ಅಂದ್ಕೊಂಡೆ. ನಮ್ಮ ಮೇಡಮ್ ಜೊತೆ ಕೆಲಸ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಹಾಗಿರೋವಾಗ ಅವ್ರಿಗೂ ಮೋಸ ಮಾಡಿ ನಿನ್ನ ಜೊತೆ ಶಾಮೀಲ್ ಆಗ್ತೀನಿ ಅಂತ ಹೇಗೋ ಅಂದ್ಕೊಂಡೆ. ನಿನ್ನ ಚರಿತ್ರೆನೇ ನನಗೆ ಗೊತ್ತು. ಈಗ ಒಳ್ಳೆ ಒಂಥರ ಪೋಸ್ ಕೊಡ್ತಾ ಇದ್ದ. ಹೌದು, ಹಾಳಾಗಿದ್ದೆ. ಸತ್ಯ ಮೇಡಮ್ ನನ್ನನ್ನು ಬದಲಾಯಿಸಿದ್ದಾರೆ. ಅಂತವ್ರು 1000ಕ್ಕೊಬ್ರು ಕಣೋ. ನಮ್ಮನ್ನ ಮನೆಯವ್ರ ರೀತಿ ನೋಡ್ಕೊಂಡಿದ್ದಾರೆ. ಕಷ್ಟ ಅಂತ ಬಂದಾಗ ನಮ್ಗೆ ಕೇಳದಲ್ಲೇ ಸಹಾಯ ಮಾಡಿದ್ದಾರೆ. ಅಂತವ್ರಿಗೆ ನಾವು ಮೋಸ ಮಾಡಕ್ಕಾಗತ್ತಾ? ಒಂದು ತಿಳ್ಕೊ, ನಿನ್ನ ಮಗ ಸತ್ತಿರೋದು ಸತ್ಯ ಮೇಡಮ್ ಮಾಡಿದ ಎನ್ಕೌಂಟ್ರಿಂದ ಅಲ್ಲ. ಅವನು ಮಾಡಿದ ಪಾಪದಿಂದ, ಅವನು ಮಾಡಿದ ಕರ್ಮ ಅವನನ್ನೇ ನುಂಗ್ಕೊಂಡಿದೆ. ನೀನು ಅದೇ ತಪ್ಪು ಮಾಡಕ್ ಹೋಗ್ಬೇಡ. ಬದುಕೋ ದಾರಿ ನೋಡ್ಕೋ. ಬರ್ತೀನಿ. ಲ್ಯಾಪ್ಟಾಪ್ ಪಾಸ್ವರ್ಡ್ ಹೇಳಿ ಸರ. ನೀವು ನಮ್ಮನ್ನು ಎದಕ್ಕೆ ಕರ್ಕೊ ಬಂದಿದ್ದೀರಿ? ಏನು ಮಾತಾಡ್ತಿದ್ದೀರಿ? ನನಗೊಂದು ತಿಳಿಯೋಲ್ತು. ಲೇ, ಪೊಲೀಸರ ಮುಂದೆ ನಾಟಕ ಮಾಡ್ತೀವಿ. ಕಟ್ಟಿಗೆ ರೆಡಿ ಮಾಡ್ಲೇ ಇವಂಗ. ಅರ ಸರ, ನಮ್ದು ಸಾಫ್ಟ್ವೇರ್ ಬೇಸ್ಡ್ ಕಂಪ್ನಿ ಐತ್ರಿ. ಪಾಸ್ವರ್ಡ್ ಕೊಡ್ತೀಯೋ ಇಲ್ವೋ? ಕಂಡೋರ್ ಕಾಸನ್ನ ಸ್ಕ್ಯಾಮ್ ಮಾಡಿ ಕದಿಯೋ ನೀನು ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಂತ ಬೊಗಳೆ ಬಿಡ್ತಿದ್ಯಾ? ಪೊಲೀಸ್ನವ್ರನ್ನೇನು ಕಿವಿ ಮೇಲೆ ಹೂವ ಇಟ್ಕೊಂಡಿದ್ದಾರೆ ಅನ್ಕೊಂಡಿದ್ಯಾ? ಮುಚ್ಕೊಂಡ್ ಪಾಸ್ವರ್ಡ್ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ ಮಗನೇ. ಯಾವಳೆ ನೀನು? ತಪ್ಪು ಮಾಡ್ತಾ ಇದೀಯಾ? ನನಗೆ ಎಂತೆಂಥ ಕಾಂಟ್ಯಾಕ್ಟ್ ಇದೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಹೇ, ನೀನ್ ಯಾವನಾದ್ರೆ ನನಗೇನು? ತಪ್ಪು ಮಾಡಾದ್ಮೇಲೆ ಶಿಕ್ಷೆ ತಗೋಬೇಕಷ್ಟೇ. ತಗೊಂಬನ್ರಿ ಇಲ್ಲಿ. ಓಪನ್ ಮಾಡು. ಬ್ಯಾಡ್ ನೋಡು, ನಿನಗ ತುಂಬಾ ತೊಂದರೆ ಆಗುತ್ತೆ. ನನಗ್ ತೊಂದರೆ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ನೀನಿಗೆ ಪಾಸ್ವರ್ಡ್ ಹಾಕಿಲ್ಲ ಅಂದ್ರೆ ನಿನಗಂತೂ ಪಕ್ಕಾ ತೊಂದರೆ ಆಗತ್ತೆ. ಇನ್ಸ್ಪೆಕ್ಟರ್,
ಇದರಲ್ಲಿರೋ ಪೂರ್ತಿ ಡೇಟಾನ ಕಲೆಕ್ಟ್ ಮಾಡಿ ಅಷ್ಟು ದುಡ್ಡನ್ನ ರಿಕವರ್ ಮಾಡೋಕ್ಕಾಗುತ್ತಾ ಅಂತ ನೋಡಿ. ಓಕೆ ಮೇಡಮ್. ಮೋಸ ಹೋಗಿರೋರ್ನೆಲ್ಲ ಸ್ಟೇಷನ್ಗೆ ಕರೆಸಿ. ಓಕೆ ಮೇಡಮ್. ಓದ್ದವ್ರಾ ನೀವು? ಅಲ್ಲ ಕಣ್ರು, ಇಷ್ಟೊಂದು ವಿದ್ಯೆ ಬುದ್ಧಿ ಇರೋ ನೀವು ನೀವೇ ಕಳ್ತನ ಕೇಳಿದು 100 ಜನ ಯಾಮಾರಿಸ್ತಿರಲ್ಲ. ಪಾಪ ಕಷ್ಟಪಟ್ಟು ದುಡ್ದಿದ್ದ ಹಣನೆಲ್ಲ ಈ ರೀತಿ ಲಪ್ಟಾಯಿಸಿದಿರಲ್ಲ. ನಾಚಿಕೆ ಆಗಲ್ಲ ನಿಮ್ಗೆ? ಇದನ್ನ ನಿಮಗೆ ಶಿಕ್ಷಣ ಕೊಟ್ಟಿರೋದು. ಶಿಕ್ಷಣ ಕಲ್ತವನು ಜ್ಞಾನವಂತ ಆಗ್ಬೇಕು ಕಣೋ, ಕೊಳ್ಳ ಅಲ್ಲ. ಮೊದಲು ಕಲ್ತಿರೋ ವಿದ್ಯೆಗೆ ಗೌರವ ಕೊಡೋದನ್ನ ಕಲಿ. ಅತ್ತೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಅತ್ತೆ. ಹೌದಾ, ನಾನು ಇವಾಗಲೇ ನೋಡ್ತೀನಿ. ಸರ್, ಎಷ್ಟೋ ಜನ ನಮ್ಮ ದುಡ್ಡು ಕಳ್ದೋಗುತ್ತೆ ಅಂತ ಬೈದಲ್ಲೇ ಬದುಕ್ತಾ ಇದ್ರು. ಅವ್ರನ್ನೆಲ್ಲ ಹಿಡಿದು ನಮ್ಮ ಜಿಲ್ಲೆಗೆ ಹಿಡ್ದಿರೋ ಗ್ರಹಣ ಬಿಡಿಸಿದ್ದೀರಾ. ಇದಕ್ಕೇನು ಹೇಳ್ತೀರಾ ಸರ್? ಇನ್ನಾದರೂ ನೆಮ್ಮದಿಯಾಗಿರ್ಬೋದು, ನ್ಯಾಯ ಸಿಕ್ಕಿದೆ ಅಂತ ಜನ ಹೇಳ್ತಿದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಾ ಸರ್? ನಿಮ್ಮೆಲ್ಲರ ಅಭಿಮಾನಕ್ಕೆ ಧನ್ಯವಾದಗಳು. ಆದ್ರೆ ನೀವೇನು ಕ್ರೆಡಿಟ್ಸ್ ಕೊಡತ್ತೀರಿ, ಏನು ಅಭಿಮಾನಗಳನ್ನ ಹೇಳತ್ತೀರಿ, ಅದೆಲ್ಲ ನನಗೆ ಸಲ್ಲದ್ದಲ್ಲ. ಇಲ್ಲಿ ನಿಂತಾರಲ್ಲ, ಇವ್ರಿಗೆ ಸಲ್ಲಬೇಕಾಗಿತ್ತು. ಇನ್ಸ್ಪೆಕ್ಟರ್ ಸತ್ಯ. ಮಾವ, ಬೇಗ ಬನ್ನಿ, ನ್ಯೂಸ್ ಬರ್ತಾ ಇದೆ. ಬೇಗ ಬಾ. ಅಯ್ಯೋ ನೋಡ್ದ್ಯಾ? ಅಯ್ಯೋ ನೋಡ್ದ್ಯಾ ಬಾಲ, ನಮ್ ಸತ್ಯ ಕದೀಮನ್ನೆಲ್ಲ ಹೇಗೆ ಹಿಡ್ದಿದ್ದಾಳೆ ಅಂತ. ಕಷ್ಟಪಟ್ಟ ಹಣ ಕಣೋ, ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮತ್ತೆ ನಮ್ ಸತ್ಯಾಕ ಅಂದ್ರೆ ಸುಮ್ನೆನಾ? ಒಂದೇ ಒಂದ್ ಮಾತು ಹೇಳಿದಕ್ಕೆ ಅವ್ರು ಇರೋ ಜಾಗಕ್ಕೆ ಹೋಗಿ ಕಳ್ಳರನ್ನ ಹಿಡ್ದೇ ಬಿಟ್ಟು. ಅಬ್ಬಬ್ಬಬ್ಬಬ್ಬಾ, ಸೀತಮ್ಮ ಈ ವಯಸ್ಸಲ್ಲಿ ಆ ಬೆಟ್ಟ ಗುಡ್ಡನೆಲ್ಲ ಹೇಗೆ ಹತ್ತಿದಾರೋ ಏನೋ. ಗಟ್ಟಿಗಿತ್ತಿ ಅಂದ್ರೆ ಗಟ್ಟಿಗಿತ್ತಿ. ಒಟ್ಟಲ್ಲಿ ನಾವು ಕಳ್ಕೊಂಡಿದ್ದ ಹಣ ನಮಗೆ ಸಿಗ್ತಾ ಇದೆಯಲ್ಲ, ಅಷ್ಟು ಸಾಕು. ನಾನು ಭರವಸೆ ಕಳ್ಕೊಂಡ್ಬಿಟ್ಟಿದ್ದೆ. ಆದರೆ ಸತ್ಯ ಅವ್ರು ಇದಾರಲ್ಲ, ಎಂಥವ್ರು ಎದೆಲೂ ನಂಬಿಕೆ ಹುಟ್ಟಿಸ್ಬಿಡ್ತಾರೆ. ಅದಕ್ಕೆ ಅವ್ರು ಅಲ್ಲಿರೋದು. ಮೊದ್ಲಿಂದನೂ ಹೀಗೇನೆ, ರಿಸ್ಕ್ ತಗೊಂಡ್ರು ಪರವಾಗಿಲ್ಲ, ಜನರಿಗೆ ಅನ್ಯಾಯ ಆಗಬಾರ್ದು, ಮೋಸ ಆಗಬಾರ್ದು ಅಂತಿದ್ಲು. ಈಗ ಕಾಕಿ ಬೇರೆ ಸೇರ್ಕೊಂಡಿದೆ, ಇನ್ನು ಹಿಡಿಯೋರೇ ಇಲ್ಲ ಬಿಡಿ. ಆದ್ರೆ ಇವತ್ತು ಸತ್ಯಾರ ಸಹಾಯದಿಂದ ಅವ್ರನ್ನ ಅರೆಸ್ಟ್ ಮಾಡುವಂಗಾಯಿತು. ಸೊ ಈ ಕ್ರೆಡಿಟ್ಸ್ ಆಗಲಿ ಇದೆಲ್ಲ ಆಗಲಿ ಸತ್ಯಕ್ಕೆ ಸಲ್ಲಿತ್ತು. ಮೇಡಮ್, ನಿಮ್ಮಂಥವ್ರು ನಮ್ಮಂಥ ಆಫೀಸರ್ಗೆಲ್ಲ ಸ್ಫೂರ್ತಿ. ಸೊ ಇದನ್ನು ನೀವು ಅಡ್ರೆಸ್ ಮಾಡಿದರೆ ಚೆನ್ನಾಗಿರುತ್ತೆ. ಅಯ್ಯೋ ನಾನಾ? ಬೇಡಿ ಸರ್, ನೀವು ಮಾತಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.